ಇನ್ನೊಬ್ಬರು ದೋಷ ಕೊಡೋದ್ರು ಹುಡುಕೋದ್ರಲ್ಲಿ, ಫ್ರೀ ಕಮೆಂಟು, ಫ್ರೀ ಸಜೆಷನ್ ಕೊಡಿದ್ರು ಮನುಷ್ಯನಿಗೊಂದು ಖುಷಿ ಇದೆ, ಕಿಕ್ಕಿದೆ. ಅಜ್ಞಾನದ ಭೂಮಿಗೆ ಏನು ಸಿಗಬೇಕು ಅದು ಸಿಕ್ಕಿದೆ. ಜ್ಞಾನದ ಭೂಮಿ ರಹಸ್ಯ ತಿಳ್ಕೊಳ್ಬೇಕಾದ್ರೆ ಜ್ಞಾನ ಮತ್ತು ತಪಸ್ಸು ಮಾಡಿ ತಿಳ್ಕೊಳ್ಬೇಕು. ನೋಡು, ಮೇಲಿನ ಲೋಕದಲ್ಲಿ ಮಾಡಿದ ಪಾಪಗಳಿಗೆ ಪುಣ್ಯಗಳ ಲೆಕ್ಕಕ್ಕೆ ಅದರ ಅನುಭವಿಸ್ಲಿಕ್ಕಿರೋ ಒಂದು ಕ್ವಾರಂಟೈನ್ ಭೂಮಿ. ಅವರು ಹಿಮಾಲಯದಲ್ಲಿ ಕೂತು ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ನೀವೆಂತ ಮಾಡಿದ್ದೀರಿ? ನೀವು ಇಲ್ಲಿ ವಿಡಿಯೋ ಗೇಮ್ ಮಾಡ್ತಾ ಕೂತಿದ್ದು. ವೇದ ಇದಕ್ಕೆಲ್ಲ ನಾದಾನೇ ಮೂಲ ಅಂತಾರೆ. ನಾದೋಪಾಸನೆ ಅಂದರೆ ಏನು ಮತ್ತು ಅದರಿಂದ ಈ ಋಷಿಗಳೆಲ್ಲ ಪಡ್ಕೊಳ್ಳೋಕೆ ಸಾಧ್ಯ ಇದೆಯಾ? ಮಗು ಅಕ್ಷರ ಎಲ್ಲ ಓದುವುದನ್ನೇ ವೇದ ಅಂದ್ಕೊಳ್ಳುವ. ಅದು ಶುರು ಬಂದು ಹೇಳೋದು ಯಾವುದು? ಹೊರಗೆ ಬಂದಾಗ ಮಗು ಮಗಿಮ ಅಂತ ಅನ್ನೋದಿಲ್ಲ. ಎಂಥದ್ದು? ನಾದ ಅಲ್ಲ. ಆಮೇಲೆ ಅದಕ್ಕೆ ಎ ಫಾರ್ ಆ್ಯಪಲ್, ಎ ಫಾರ್ ಅಪ್ಪ, ಮಾರಿದರೆ ಬೆಪ್ಪ ಎಲ್ಲ ಹೇಳ್ಕೊಡ್ತೀವಿ ಅಷ್ಟೆ. ವೇದ ಆಯಿತು. ಮತ್ತು ಹೊಸ್ತೆಲ್ಲ ಶುರು ಮಾಡ್ತೀವಿ. ಆಮೇಲೆ ಶುರು ಬಂದಿದ್ದು ಯಾವುದಾಗರೆ ಅದು ಬರ್ತಾ ನಾವು ಯಾರು ಹೇಳ್ಕೊಡೋದೇ ಅದೊಂದು ಕಲ್ತ್ಕೊಂಬಂದಿತ್ತಲ್ಲ. ಎಂತ ಸ್ವರ. ಅದೇ ನಾದೋಪಾಸ. ಈಗ ತುಂಬಾ ಜನಕ್ಕೆ ಚಿಕ್ಕ ವಯಸ್ಸಲ್ಲೇ ಮಕ್ಕಳು ತಂದೆ ತಾಯಿನ ಕಳ್ಕೊಂಡಿರ್ತಾರೆ. ಮಕ್ಕಳಿನ ಭವಿಷ್ಯ ಏನಾಗುತ್ತೆ ಮತ್ತು ಆ ಮಕ್ಕಳು ಏನಕ್ಕೆ ತಂದೆ ತಾಯಿನ ಕಳ್ಕೊಂಡಿರ್ತಾರೆ? ಸುಮಾರು ಅರ್ಥದಲ್ಲುಂಟು. ತಂದೆ ತಾಯಿ ಬೇಜವಾಬ್ದಾರಿತನದಲ್ಲಿ ಪ್ರಾಣ ಬಿಟ್ಟವರು ಸುಮಾರು ಜನ ಇರ್ತಾರೆ. ಮಗು ಡೆಲಿವರಿ ಟೈಮಲ್ಲಿ ಡಾಕ್ಟ್ರು ಸರಿ ಮಾಡಲಿಲ್ಲ ಅನ್ನೋ ಪ್ರಾಣ ಬಿಟ್ಟಿದ್ದ ರೀಸನ್ ಉಂಟು. ಪ್ರಾರಬ್ಧ ಕರ್ಮದಿಂದ ಬಿಡೋದು 5%. ಆಕ್ಸಿಡೆಂಟ್ ಆಗಿ ಶರೀರ ಬಿಡೋರಿದ್ದಾರೆ. ಎಣ್ಣೆ ಕುಡ್ಕ ತಂದೆ ಪ್ರಾಣ ಬಿಡೋದುಂಟು. ಮಕ್ಕಳು ದೋಷ ಅಲ್ಲ ಅದು. ಹುಡ್ಕಂಗೆ ತಗೊಂಡು ಮದುವೆ ಮಾಡಿರ್ತಾನೆ. ಅವನು ಹುಟ್ಟಿಸ್ಬೇಕಲ್ಲ ಅಂದೊಂದು ಹುಟ್ಟಿಸಿರ್ತಾನೆ. ಕಾಮದಿಂದ, ಕನಸನಿಂದಲ್ಲ, ಕಾಮದಿಂದ ಹುಟ್ಟಿಸಿರ್ತಾನೆ. ಅವನೊಂದಿನ ಪ್ರಾಣ ಬಿಡ್ತಾನೆ ಎಣ್ಣೆ ಕುಡಿದು. ಮಗು ಏನು ಮಾಡಿರುತ್ತೆ? ಅದನ್ನು ಅವಾಗ ಪ್ರೀತಿ ಬೇರೆ ಯಾರು ಕೂತು ಪ್ರೀತಿಸ್ಬೇಕು, ಅವ್ರನ್ನ ನೋಡ್ಕೊಳ್ಬೇಕು. ಅವರಿಗೆ ಮಗುವಿನ ದೋಷ ಅಂತ ನಾನು 99 ಭಾಗ ಒಪ್ಲಿಕ್ಕೆ ರೆಡಿ. ಅಲ್ಲ, ಕೆಲವರು ಏನು ಹೇಳ್ತಾರೆ, ಹಣೆ ಬರಲ್ಲ. ಅಲ್ಲ, ಕೆಲವ್ರು ಹೇಳ್ತಾನೆ ನೀವು ಹುಡ್ತಾನೆ ಅಪ್ಪ ಅಮ್ಮನ ತೆಗೆದುಕೊಂಡ್ರೆ ಹೇಳೋರು ಕೆಲವರಲ್ಲ, ದೇವರು ಹೇಳಿ. ಇಲ್ಲಿ ನಮ್ಮ ಕರ್ನಾಟಕ ಭಾರತದ ದೊಡ್ಡ ದೋಷ ಏನು ಅಂದರೆ ಕೆಲವರು ಕೇಳಲಿಕ್ಕೆ ಹೋಗಿದ್ದು. ಕೆಲವರಿಗೆ ಹೆಸರು ಉಂಟು, ಅದಿಲ್ಲ. ಜನರಲ್ಲಿ ಹೇಳೋದು ಕೆಲವರು ಹೇಳಿದ್ದಾನೆ. ಹೇಳಿದ್ಯಾನು? ನೆಂಟರು ಹೇಳಿರೋದು ಹೇಳ್ಬೋದಲ್ಲ, ಅವ ನೆಂಟರು ಹೇಳಿದ್ದು ಅಂತ. ಜನಕ್ಕೆ ಇನ್ನೊಬ್ಬರನ್ನು ಇರಿಟೇಟ್ ಮಾಡೋದ್ರಿಂದ ಒಂದು ಎಂಟರ್ಟೈನ್ಮೆಂಟ್ ಉಂಟು. ಇನ್ನೊಬ್ಬರು ದೋಷ ಕೊಡೋದ್ರು ಹುಡುಕೋದ್ರಲ್ಲಿ, ಫ್ರೀ ಕಮೆಂಟು, ಫ್ರೀ ಸಜೆಷನ್ ಕೊಡಿದ್ರು ಮನುಷ್ಯನಿಗೊಂದು ಖುಷಿ ಇದೆ, ಕಿಕ್ಕಿದೆ. ನಾರ್ಮಲಿ ನಾನು ಅನಲೈಸ್ ಮಾಡಿದ್ದು, ಹಿ ಹ್ಯಾವಿಂಗ್ ಸಮ್ ಕಿಕ್ ಇನ್ ದಟ್ ಟೆಂಡೆನ್ಸೀಸ್. ಅವ ಪುರ್ಸೋತ ಕಾಯ್ತಿರ್ತಾನೆ ಯಾರ್ಯಾರು ಸಿಗ್ತಾನ ಅಂತ, ನನ್ನಾಗಿ ಅಲ್ಲ. ಕತೆ ಕೇಳೋರಿದ್ದಾರೆ. ಹಾಗಾಗಿ ಕೆಲವ್ರ ಕತೆ ಬಿಡು. ಹಾಗಿದ್ದ ಸಿಟುವೇಷನಲ್ಲಿ ನಾವು ಈ ಕತೆ ಕಾದಂಬರಿ ಹೇಳೋ ಬದಲು ನಮ್ಮ ಹತ್ರ ತಾಕತ್ತಿದ್ರೆ ಒಂದು ಮಗು ನೋಡ್ಕೊಳ್ಳೋದು. ಆಶ್ರಮ ನೋಡ್ಕೊಳ್ಳೋದಿಲ್ಲ, ನೋಡ್ಕೊಳ್ತಿರ್ತದಲ್ಲ. ಹೇಳ್ತೀವ, ಕೆಲವ್ರು ಹೇಳಿದರು ನೀನು ಅಪ್ಪ ಅಮ್ಮನ ತಿಂದಿ ಅಂತೇಳಿ ಸ್ಕಾಲರ್ಶಿಪ್ ಕೊಡ್ತೀನಿ. ಇಲ್ಲ, ನೀ ಬೆಳಿ, ನಾನಿದ್ದೀನಿ ಅಂತ. ಅವರಿಲ್ವಾ, ನಾನಿದ್ದೀನಿ ಅಂತೀನಿ. ನೀನು ಹಾಗೆ ಹೇಳು, ಮುಗೀತು. ಕೆಲವರನ್ನು ಅಡ್ರೆಸ್ ಅಳಿಸೋಗ್ತದವರು. ಸರಿ, ಆಯಿತು. ಈ ಸಾಂದ್ರ ಸಿಂಧು ವೇದ ಅಂದ್ರೆ ಏನು? ಮತ್ತೆ ಸಾಂದ್ರ ಸಿಂಧು ವೇದ, ಆಮೇಲೆ ಅದು ಈ 4 ವೇದಗಳಿಗೆ ಯಾಕೆ ಸೇರ್ಕೊಂಡಿಲ್ಲ? ಅದನ್ನು ಸುಮ್ಮನೆ ಅನಲೈಸ್ ಮಾಡಿದರೆ ಹೆಸರಿಂದ ಅಂದರೆ ಶ್ರೀಪಾದ ವಲ್ಲಭರ ಕಾಲದಲ್ಲಿ ಇದ್ದ ವೇದದ್ದು. ಶಂಬಾಲ ಅನ್ನೋ ಗ್ರಾಮದಲ್ಲಿ ಆ ವೇದದ ಹುಟ್ಟಂತೆ. ಶಂಬಾಲ ಅನ್ನೋದು ದ ಪ್ಲೇಸ್, ಭೂಮಿ, ಜ್ಞಾನದ ಭೂಮಿ. ನಾವಿರೋದು ಅಜ್ಞಾನದ ಭೂಮಿ. ಅಜ್ಞಾನದ ಭೂಮಿಗೆ ಏನು ಸಿಗಬೇಕು ಅದು ಸಿಕ್ಕಿದೆ. ಜ್ಞಾನದ ಭೂಮಿ ರಹಸ್ಯ ತಿಳ್ಕೊಳ್ಬೇಕಾದ್ರೆ ಜ್ಞಾನ ಮತ್ತು ತಪಸ್ಸು ಮಾಡಿ ತಿಳ್ಕೊಳ್ಬೇಕು ಅಲ್ವಾ? ಸಣ್ಣ ಮಗುವಿಗೆ ಏನು ಓಡ್ಸೋಕೆ ಕೊಡ್ತಾರೆ? ಒಂದು ಕಾರು ಕೊಡ್ತಾರೆ, ಸಣ್ಣ ಗಾಡಿ. ಅದನ್ನು ಹಿಡ್ಕೊಂಡು MG ರೋಡಿಗೆ ಕಾಫಿ ತಿಂಡಿ ತಗೊಬಾ ನಿನ್ನ ಕಾರಲ್ಲಿ ನಿಂತೀವ? ಇಲ್ಲ. ಅವ್ನು ದೊಡ್ಡ ಆದಮೇಲೆ ಇನ್ನೊಂದು ಗಾಡಿ ಕೊಡ್ತಾರಲ್ಲ, ಯಾಕೆ ಅವನಿಗೆ ಸಣ್ಣಲ್ಲೇ ಕೊಡಲಿಲ್ಲ? ಅವನಿಗೆ ಓಡಿಸೋದು ಹಾಕತ್ತಿಲ್ಲ. ಅವಾಗ ಅವನು ಈಗ ಬೆಳೆದಿದ್ದಾನೆ.
ಒಂದಿಷ್ಟು ದೊಡ್ಡ ದೊಡ್ಡ ಗೂಢಾರ್ಥಗಳು ಸೃಷ್ಟಿಯಲ್ಲಿರೋ ತಿಳ್ಕೊಳ್ಳೋಕ್ಕೆ ಅವನಿಗೆ ತಪಸ್ಸಿನ ಅವಶ್ಯಕತೆ ಇದೆ. ನಮ್ಮ ಭೂಮಿಗೆ ಏನು ಕೊಡಬೇಕು ಅದು ಕೊಟ್ಟಿದ್ದಾನೆ ಪರಮಾತ್ಮ. ಜ್ಞಾನ ಭೂಮಿಯಲ್ಲಿ ಅಲ್ಲಿ ಮೆಚುರಿಟಿ ಪೀಪಲಿಗೆ ಏನು ಕೊಡಬೇಕು ಅದು ಕೊಡೋದನ್ನೇ ಸಾಂದ್ರ ಸಿಂಧು ವೇದಾಂತಿ. ಅದನ್ನು ಜ್ಞಾನಿಗಳೆರರಲ್ಲಿ ಹೋಗಿ ಇಲ್ಲಿ ಪುರ್ಸೊತ್ತಾಗಿ ನಮ್ಮ ಮೇಲೆ ಕನಸನಿಂದ ಹೋಗಿ ಬಂದರೆ ಅವ್ರು ತಂದು ಹೇಳ್ತಾರೆ ಇಲ್ಲಿ, ಅಯ್ಯೋ ಇನ್ನು ಸವಸ ಬೇಡ ಆಚೆದು ಅಂತ ಹೇಳಿ ಅಲ್ಲೇ ಕೂತ್ರೆ ಅದು ಸಿಗೋದಿಲ್ಲ. ಹಾಗಾಗಿ ನೀವು ಯಾರು ಪ್ರಯತ್ನ ಮಾಡ್ಬೋದು ಸಾಂದ್ರ ಸಿಂಧು ಹುಡ್ಕೊಂಬರೋಕ್ಕೆ. ಸಿಂಧು ಸಿಗ್ತಾಳೋ ಸಾಂದ್ರ ಸಿಗ್ತದೋ ಸಾಂದ್ರ ಸಿಂಧು ಸಿಗ್ತಾಳೋ ಗೊತ್ತಿಲ್ಲ. ಈ ಲೋಕದಲ್ಲಿ ನಮ್ಮ ಮಾಡಿದೊಂದಷ್ಟಕ್ಕೆ ಶಿಕ್ಷೆ ಅನುಭವಿಸೋದು ಇರೋದು ಅಥವಾ ನೋಡು, ಮೇಲಿನ ಲೋಕದಲ್ಲಿ ಮಾಡಿದ ಪಾಪಗಳಿಗೆ ಪುಣ್ಯಗಳ ಲೆಕ್ಕಕ್ಕೆ ಅದನ್ನು ಅನುಭವಿಸ್ಲಿಕ್ಕಿರೋ ಒಂದು ಕ್ವಾರಂಟೈನ್ ಭೂಮಿ ಅಂತ. ಇದು ಫಸ್ಟ್ ಕ್ಲಾರಿಟಿ ತಗೊಳ್ಳಿ. ಇಟ್ ಈಸ್ ನಾಟ್ ಸುಖಿಸ್ಲಿಕ್ಕೆ ಕೊಟ್ಟ ಭೂಮಿ ಅಲ್ಲ. ನಾವು ಮಾಡಿದ ದುಷ್ಕರ್ಮಗಳನ್ನು ಕಳ್ಕೊಳ್ಳೋಕ್ಕಿರೋ ಕರ್ಮಭೂಮಿಗೆ ನಾವು ಬಂದಿದ್ದು ಉದ್ದೇಶ ಹೇಳಿಬಿಡ್ತೀವಿ. ವಿ ಡಿಡ್ ಸಮ್ ದುಷ್ಕರ್ಮ ಇನ್ ಹೈಯರ್ ಲೆವೆಲ್, ಫೇಲ್ ಆಗಿದ್ದೀವಿ, ಸಪ್ಲಿಮೆಂಟ್ರಿ ಬರೀಲಿ ಕೋಚಿಂಗ್ ಕಳಿಸಿದ್ರೆ ಇಲ್ಲಿ ನಾವಿಲ್ಲಿ ಕೋಚಿಂಗ್ ಬಂದವರು ಏನು ಮಾಡ್ತೀವಿ, ಇನ್ನೊಂದು 10 ಜನ ಕೋಚಿಂಗ್ ಕೊಟ್ಟು ಇನ್ನೊಂದಿಷ್ಟು ಮಾಡ್ತೀವಿ, ಮತ್ತೆ ಕೆಳಗೆ ಕಳಿಸ್ತಾರೆ. ಇನ್ನೊಂದಿಷ್ಟು ಕರ್ಮಕ್ಕೆ ಗುಡ್ಡ ಹಾಕೋದು. ನಾವು ಮಾಡಿದ ಕರ್ಮಗಳನ್ನು ಕಳ್ಕೊಳ್ಳೋಕೆ ಸತ್ಕರ್ಮ ಮಾಡಿ ಕಳ್ಕೊಳ್ಬೇಕು. ಬಿಟ್ಟರೆ ನಾವು ಇನ್ನೊಂದಿಷ್ಟು ಕರ್ಮ ಮಾಡಿ ಗುಡ್ಡ ಹಾಕಿದರೆ ಇನ್ನೂ ಅದೋ ಲೋಕಗಳಿಗೆ ಹೋಗ್ತೀವಿ ಅಷ್ಟೆ. ಎಲ್ಲ ಮೆದುಳಲ್ಲಿ ಉಂಟಲ್ಲ ಜ್ಞಾಪಕವು. ತಪಸ್ ಮಾಡಿದರೆ ತಿಳಿತದೆ. ತಪಸ್ ಮಾಡೋಕ್ಕೆ ಪುರ್ಸೋತಿಲ್ಲಲ್ಲ. ದೇವ್ರು ಫ್ರೀ ಆನ್ ಮಾಡ್ತಾನೆ ಬಂದು. ಕರೆಂಟ್ ಕೊಡ್ಬೇಕಾದ್ರೆ KBಗೆ ಅಪ್ಲಿಕೇಶನ್ ಕೊಡಬೇಕು, ವಯರ್ ಬಂದು ಹಾಕ್ತಾನೆ, ಬಿಲ್ ಕಟ್ಟಬೇಕು, ಎಲ್ಲ ಕ್ರಮ ಉಂಟು. ಹಾಗಾದರೆ ದೇಹದಲ್ಲಿರೋ ಮೆದುಳಲ್ಲಿರೋ ಜ್ಞಾನವಾಹಿನಿ ಗ್ರಂಥಿ ಓಪನ್ ಆಗಲಿಕ್ಕೆ ಸಾಧನೆ ಮಾಡಬೇಕು. ಮಾಡಿದ್ರೆ ಅದಾಗಲಿ ಅಂದರೆ ನಮ್ಮ ದೊಡ್ಡ ಪ್ರಶ್ನೆ ಹೇಳಲ್ಲ ಈಗ ನ್ಯೂಸಿಂದು. ಯು ವಾಂಟ್ ಈಸಿಯೆಸ್ಟ್ ವೇ. ದೇಹ ಸುಡಬಾರ್ದು, ಬಿಸಿಲು ತಾಗಬಾರ್ದು, ಚಳಿ ಆಗಬಾರ್ದು. ಆದರೂ ನಮಗೆ ಋಷಿಗಳಿಗೆ ಸಿಗಬೇಕು. ಅವರು ಹಿಮಾಲಯದಲ್ಲಿ ಕೂತು ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ನೀವೆಂತ ಮಾಡಿದ್ದೀರಿ? ನೀವು ಇಲ್ಲಿ ವೀಡಿಯೋ ಗೇಮ್ ಮಾಡ್ತಾ ಕೂತಿತ್ತು, ರೀಲ್ಸ್. ಜ್ಞಾನ ಆಗಲಿ ಏನು? ಈಗ ಹಿಂಗೆ ಮಾಡಿದರೆ ಜ್ಞಾನ ಆಗುತ್ತಾ? ಯು ಹ್ಯಾವ್ ಟು ಡೆಡಿಕೇಟ್ ಯುವರ್ ಸೆಲ್ಫ್. ಯು ಆರ್ ನಾಟ್ ರೆಡಿ ಟು ಡೆಡಿಕೇಶನ್.